ಗ್ಯಾರಂಟಿಗೆ ಅಧ್ಯಕ್ಷ ಗ್ಯಾರಂಟಿಗೆ ನೀವು ಕೊಟ್ಕೊಳ್ಳಿ, ನಮ್ದೇನು ವಿರೋಧಿಲ್ಲ. ಆಯ್ತು, ಮುಂದಕ್ಕೆ ಹೋಗುವ. ಅಲ್ಲ, ಅದಕ್ಕೆ ಒಂದ್ ನಿಮಿಷ, ನೀವು ಅವ್ರಿಗೆ ಸಂಬಳ ಕೊಡ್ತೀರಿ ಅಲ್ರಿ, ತಾಲೂಕು ಲೆವೆಲ್ 25,000 ಕೊಡ್ತೀರಿ, ಜಿಲ್ಲಾ ಲೆವೆಲ್ 40,000 ಕೊಡ್ತೀರಿ, ಸ್ಟೇಟ್ ನಲ್ಲಿ ಅವ್ರಿಗೆ ಕ್ಯಾಬಿನೆಟ್ ಸಚಿವರ ಸ್ಟೇಟಸ್ ಕೊಟ್ಟಿದ್ದೀರಿ. ಅದು ಮಾತಾಡಿದ್ರಲ್ಲ ಮೊನ್ನೆ ಎಲ್ಲ. ಇವತ್ತು ಮಾತಾಡ್ಬೇಕಲ್ಲ, ಬೇರೆ ಮಾತಾಡ್ಲಿಕ್ಕಿದೆ. ಏನಾಗಿದೆ? ಅಂಗನವಾಡಿಯವ್ರಿಗೆ 10, ಅದು ಹೇಳಿದ್ರಿ, 3,000 ವಿಷಯ ಹೇಳಿದಿರಿ. ಅವ್ರು ಬೆಳಗ್ಗೆ ಎದ್ದು 24 ಅವರ್ ಕೆಲಸ ಮಾಡೋರಿಗೆ. ಒಂದು ನಾನು ಹೇಳುದು, ಡಿಬಿಟಿ ಪೇಮೆಂಟ್ ಆಗುತ್ತೆ. ನಾನೇ ಹೇಳ್ತೀನಿ ಅಧ್ಯಕ್ಷ, ತಪ್ಪು ತಿಳ್ಕೋಬೇಡಿ ದಯಮಾಡಿ. ನೀವು ಹೆಣ್ಮಕ್ಳಿಗೆಲ್ಲ 2,000 ಕೊಡ್ತೀರಿ, ಫ್ರೀ ಕರೆಂಟ್ ಕೊಡ್ತೀರಿ, ನಮ್ದೇ ದುಡ್ಡು ಕೊಡ್ತೀರಿ ತಾನೆ. ಹಂಗಾಗಿ ಯಾರು ಕುಡಿತಾರೆ ಅವ್ರು ವಾರಕ್ಕೊಂದು 2 ಬಾಟ್ಲು ಫ್ರೀ ಕೊಡಕ್ ಹೇಳಿ ಅಧ್ಯಕ್ಷರೇ, ಕುಡಿಲಿ ಅವರು. ಪಾಪ ತಿಂಗಳ ಕೊಡಕಾಯ್ತ ದುಡ್ಡ 2 ಬಾಟ್ಲು. ನೀವು ನಮ್ ದುಡ್ಡೇ ಕೊಡ್ತಿದ್ದೀರಲ್ಲ, ಎಂತದ್ದು ಶ್ರೀಶಕ್ತಿ ಗುಂಪಿಗೆ, ಬಸ್ಗೆ, ಕರೆಂಟ್ಗೆಲ್ಲ. ಗಂಡಸರಿಗೂ ಕೊಡಿ, ವಾರಕ್ಕೆ 2 ಬಾಟ್ಲು ಕೊಡಿಸಿ, ಏನ್ ತಪ್ಪೇನಾಯ್ತದೆ ಅದಕ್ಕೆ ಕೊಡಿಸಿ. ಸೊಸೈಟಿ ಮುಖಾಂತರ ಕೊಡ್ಸಕ್ ಹೇಳಿ, ಕೊಡಿ ಸ್ವಾಮಿ. ಸೊಸೈಟಿ ಮುಖಾಂತರ 2 ಬಾಟ್ಲ. ಎಲೆಕ್ಷನ್ ನಿಂತ್ಬಿಟ್ಟು ಸರ್ಕಾರ ಮಾಡ್ಬಿಟ್ಟು ನೀವು ಕೊಡಿ, ಬೇಡ. ನೀವು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಈಗ ಗ್ಯಾರಂಟಿ ಕೊಟ್ಟಿದ್ರಲ್ಲ ಸ್ವಾಮಿ. ನಾವು ಆದಷ್ಟು ಕುಡಿಯೋದನ್ನ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಉತ್ತರ ನೀವು ಕೊಡುವಂತ ಸಲಹೆಯನ್ನು 2 ಬಾಟ್ಲು ಕೊಡೋ ಮುಂಚೆ ಕಷ್ಟ, ಇನ್ನು ಕೊಟ್ರೆ ಯಾವ ಪರಿಸ್ಥಿತಿ ಆಗುವುದು ಇಲ್ಲಿ?